ಪ್ರತಾಪ್ ಎಲ್ಲರ ಹೆಸರು ಹೇಳ್ತಾ ಇದ್ದಾರೆ, ಗೆಲುವಿಗೆ ಕಾರಣರಾಗಿರೋರನ್ನ. ಒಬ್ಬರ ಹೆಸರನ್ನ ವೆರಿ ಇಂಪಾರ್ಟೆಂಟ್ ಹೇಳಿಲ್ಲ, ನೀವು ಮರೆತು ಬಿಡ್ರಿ. ದೇವೇಗೌಡರು ಸರಿಯಾದಂಥ ಅಭ್ಯರ್ಥಿನ ಹಾಕಿಬಿಡಿದ್ರೆ, ಸರಿಯಾಗಿ ಯಾರಾದರೂ ತೊಡೆ ತಟ್ಟುವಂಥವ್ರು ಇದ್ದರೆ ಅಷ್ಟು ಸುಲಭ ಇರ್ತಿರ್ಲಿಲ್ಲ ನಿಮ್ಮ ಗೆಲುವು ಅಂತ. ನನಗೊಂದು ಭಾಳ ಇದು ವಿಚಿತ್ರ ಸಂಗತಿ ಅಂತಂದರೆ, ಇಷ್ಟೆಲ್ಲ ವಿಶ್ಲೇಷಣೆ ಮಾಡ್ತಾರಲ್ಲ, ಇದೇ ಸಿದ್ದರಾಮಯ್ಯನವರು ದೇವೇಗೌಡರು ಒಟ್ಟೊಟ್ಟಿಗೆ ಇದ್ದರು, ಮೈಸೂರಿನ ಗೆದ್ರ ಒಟ್ಟೊಟ್ಟಿಗೆ ಎಲ್ಲಿವರೆಗೂ ಇದ್ದರು? 2007 ಇದ್ದರು, ಬಹುಶಃ 6 ಇದ್ದರು. ಮೈಸೂರನ್ನ ಗೆಲ್ಲಕ್ಕೆ ಆಗಲಿಲ್ಲ. ಮೈಸೂರಿನಲ್ಲಿ ಯಾವತ್ತು 1991 ನಂತರ ಮೈಸೂರಿನಲ್ಲಿ ಯಾವತ್ತು JDS ಸೆಕೆಂಡ್ ಪ್ಲೇಸಲ್ಲಿ ಇತ್ತು ಹೇಳಿ? ಗೆಲ್ಲೋದು ಬಿಡಿ, ಫರ್ಗೆಟ್ ಅಬೌಟ್ ವಿನಿಂಗ್. JDS ಗೆಲ್ಲೋದಿರಲಿ ಅಲ್ಲ, ಸರಿಯಾದ ಕ್ಯಾಂಡಿಡೇಟ್ ಅಲ್ಲ. ದೇವೇಗೌಡರು ನನ್ನ ಮೇಲೆ ಏನೋ ಪ್ರೀತಿಯಿಂದ ಮಾಡಿದ್ರು ಅನ್ನೋದಕ್ಕಲ್ಲ. ಅಲ್ಲಿ ಭವಾನಿಯವ್ರು ನಿಲ್ಲಿಸಬೇಕು ಅನ್ನೋ ಯೋಚನೆ ಏನಿತ್ತು, ಭವಾನಿಯವ್ರನ್ನ ಮಂಡ್ಯಕ್ಕೆ ನಿಲ್ಲಿಸಬೇಕು ಅನ್ನೋ ಯೋಚನೆ ಇತ್ತು, ಕೊನೆಗೆ ಇಲ್ಲಿಗೂ ನಿಲ್ಲಿಸಬೇಕು ಅಂತ ಯೋಚನೆ ಇತ್ತು. ಅವರು ನನಗೆ ಅನುಕೂಲ ಮಾಡಿದ್ರು ಅಂತ ಹೇಳಿದ್ರಲ್ಲ, ಅವ್ರು ಇಲ್ದೇ ನಾ ಗೆಲ್ಲಕ್ಕಾಗ್ತಾ ಇರಲಿಲ್ಲ, ಅಥವಾ ಅವರು ಒಂದು ಸರಿಯಾದ ಕ್ಯಾಂಡಿಡೇಟ್ ಅಂತ ಹಾಕಬೇಕು ಅಂತ ಹೇಳಿದರೆ, ಹಿಂದೆ GT ದೇವೇಗೌಡರು ಕೂಡ ಆ ಕ್ಷೇತ್ರದಲ್ಲಿ ನಿಂತಿದ್ರಲ್ವಾ. ಒಕ್ಕಲಿಗರೇ, ನನ್ನ ಹೆಸರಲ್ಲೂ ಒಕ್ಕಲಿಗ ಅಂತ ಗೊತ್ತಾಗಲ್ಲ, ಯಾವುದೂ ಇಲ್ಲ, ನನಗೆ ಪೊಲಿಟಿಕಲ್ ಬ್ಯಾಕಿಂಗ್ ಇಲ್ಲ, ದುಡ್ಡಂತೂ ಇಲ್ವೇ ಇಲ್ಲ. ಇಷ್ಟಾಗಿ ಕೂಡ ಅವ್ರದೇ ಪಕ್ಷದಲ್ಲಿದ್ದರು, 3ನೇ ಪ್ಲೇಸು ಎಲ್ಲ ಹೆಸರನ್ನು ಇಲ್ಲ ಠೇವಣಿ ಕಳ್ಕೊಂಡಿದ್ದಾರೆ. ಇನ್ನು JDS ಮೈಸೂರಿನಲ್ಲಿ ಹೆಂಗೆ ಗೆಲ್ಲಕ್ಕೆ ಸಾಧ್ಯ? GT ದೇವೇಗೌಡರು ಅಂತವರು ಕೊಡಗಿಗೆ ಹೋಗಿ ಕೊಡಗಿನ ಒಂದು ಸಭೆಯಲ್ಲಿ ಮಾತಾಡ್ತಾರೆ. JDS ಕ್ಯಾಂಡಿಡೇಟ್ ಸೋಲ್ತಾರೆ ಅನ್ನುವಂಥ ಭೀತಿಯಿಂದಾಗಿ ಬಹಳಷ್ಟು ಜನ BJP ಕಡೆ ಹೋಗ್ತಾ ಇದ್ದಾರೆ ಅನ್ನುವಂಥ ಮಾತನಾಡ್ತಾರೆ. ಅವ್ರು ನೋಡಿ ಬಹಳ ಪ್ರಾಮಾಣಿಕವಾದನ್ನು ಅವ್ರು ಹೇಳ್ತೀನಿ, JDSನವರು ಆ ಮೊದಲು ಟ್ರೆಡಿಷನಲ್ ಅಲ್ಲಿ ಸಪೋರ್ಟ್ ಮಾಡ್ತಿದ್ದಂಥ ಜನ ಈ ಸಾರಿ ನನಗೆ ನರೇಂದ್ರ ಮೋದಿ ಅವರಿಗೆ ಓಟ್ ಕೊಡಬೇಕು ಅಂತ ನಿರ್ಧಾರ ತಗೊಂಡಿದ್ದಾರೆ ಅನ್ನೋದನ್ನ ಅವ್ರು ಬೇರೆ ರೀತಿಯಲ್ಲಿ ಹೇಳಿದ್ರು ಅಷ್ಟೇ. ಪ್ರತಾಪ್ ಹೇಳಿದಂಥ ಹಲವಾರು ಸಂಗತಿಗಳನ್ನು ಮಾತಾಡಿರಿ ನೀವು ಮೈಸೂರಲ್ಲಿ. ನಮ್ಮನ್ನು ಬಹಳ ಸೆಳೆದಿರುವಂಥದ್ದು ಒಂದು ಮಾತು ಅಂತಂದರೆ, ಈ ಬಾರಿ ನಾನು ನಿಮಗೆ ಓಟ್ ಕೇಳಕ್ಕೆ ಬರ್ತಾ ಇದ್ದೀನಿ, ಈ ಬಾರಿ ಗೆಲ್ಲಿಸ್ ಕಳಿಸಿ ನನ್ನ, ಮುಂದಿನ ಸರಿ ನಾನು ಕೇಳಲ್ಲ ನೀವೇ ಗೆಲ್ಲಿಸ್ತೀರಿ ಅನ್ನುವಂಥ ಮಾತು ನಿಜ. ಒಬ್ಬ ಅನುಭವಿ ನಾಯಕರು ಕೂಡ ಈ ಮಾತನ್ನು ಹೇಳಿರಲ್ಲ ಅಂತ ಅದ್ಭುತವಾದ ಮಾತನ್ನು ಹೇಳಿದರೆ, ಯಾವ ಕಾರಣದಿಂದ ಜನ ನಿಮ್ಮನ್ನೇನೋ ಮೋದಿ ವೇವಲ್ಲಿ ಆ ಒಂದು ಹುಚ್ಚಲ್ಲಿ ಆ ಒಂದು ಅಲೆನಲ್ಲಿ ಗೆಲ್ಲಿಸ್ ಕಳಿಸಿದ್ರು? ಏನು ಮಾಡಬೇಕು ಅಂತೀರಿ ಮೈಸೂರಿಗೆ? ಹಾಗಾದರೆ ನೀವು ನೋಡಿ, ಸಾಮಾನ್ಯ ಕಳೆದ ನಮಗೆ ಸ್ವಾತಂತ್ರ್ಯ ಬಂದು 67 ವರ್ಷ ಆಯಿತು. ಚಾಮುಂಡೇಶ್ವರಿ, ಪಿರಿಯಾಪಟ್ಟಣ, ಹುಣಸೂರಿಗೆ ಹೋದರೆ ಬೇಸಿಕ್ ಫೆಸಿಲಿಟೀಸ್, ರೋಡ್ ಇಲ್ಲ, ಕುಡಿಯೋಕ್ಕೆ ನೀರಿಲ್ಲ. ಚಾಮುಂಡೇಶ್ವರಿಗೆ ಒಂದು ಕಡೆ ಕಪಿಲಾ ಇದೆ, ಇನ್ನೊಂದು ಕಡೆ KRS ಇದೆ, ಕುಡಿಯೋಕ್ಕೆ ನೀರಿಲ್ಲ. ಆ ಕ್ಷೇತ್ರವನ್ನು ಈಗ ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯನವರು 4 ಸರಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಅದರಲ್ಲಿ 2 ಸಂದರ್ಭದಲ್ಲಿ ಅವರು ಉಪಮುಖ್ಯಮಂತ್ರಿ ಆಗಿದ್ದರು. ಇಷ್ಟಾಗೂ ಕೂಡ ಅವರಿಗೆ ಸರಿಯಾದ ರಸ್ತೆ ಇಲ್ಲ, ಕುಡಿಯೋ ನೀರಿಲ್ಲ. ಇವತ್ತು ಜನ ಬೇಸತ್ತಿದ್ರು, ಭ್ರಮ ನಿರಸನ ಆಗೋಗಿತ್ತು. ಈ ಸರಿ 282 ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಒಂದು ಪಕ್ಷ ಸ್ವಂತ ಶಕ್ತಿಯಿಂದ ಅಧಿಕಾರಕ್ಕೆ ಬಂದಿದೆ ಅಂತಂದರೆ ಜನ ಲಾಸ್ಟ್ ಅವಕಾಶ ಕೊಟ್ಟಿದ್ದಾರೆ. ಈ ಅವಕಾಶ ನರೇಂದ್ರ ಮೋದಿ ಅವರಿಗೆ ಸಿಗಬೇಕು, ಆ ಮನುಷ್ಯನಲ್ಲಿ ಮಾತ್ರ ಹೋಪ್ ಇದೆ ಅಂತ ಅಂದ್ಕೊಂಡಿದ್ದಾರೆ. ಅದೇ ರೀತಿ ಮೈಸೂರಿನ ಜನ ನನಗೂ ಕೂಡ ಆಶೀರ್ವಾದ ಮಾಡಿದ್ದಾರೆ. ನಾನು ಇನ್ನು 5 ವರ್ಷ ತಿಂದುಂಡು ಅಲ್ಲಿ ಪಾರ್ಟಿ ಮಾಡಿ ಅಥವಾ ದುಡ್ಡನ್ನು ಕಮಾಯಿ ಮಾಡಿಬಿಟ್ಟು ಪರ್ಸೆಂಟೇಜ್ ರಾಜಕಾರಣ ಮಾಡಿಕೊಂಡು ನಾನು ಮತ್ತೆ ನೆಕ್ಸ್ಟ್ ಎಲೆಕ್ಷನ್ಗೆ ಹೋಗಿ ಈ ಸರಿ ಒಂದು 100 ಕೋಟಿ ದುಡ್ದು ಬಿಟ್ಟು ಮುಂದಿನ ಎಲೆಕ್ಷನಲ್ಲಿ 50 ಕೋಟಿನ ಚೆಲ್ಬಿಟ್ಟು ಮತ್ತೆ ಗೆಲ್ಲೋದಾದ್ರೆ ನಾನು ಯಾಕೆ ರಾಜಕಾರಣಕ್ಕೆ ಒಂದು ಮಾತನ್ನು ಕೇಳಲೇಬೇಕಿಲ್ಲಿ. ಬೀದರ್ನಲ್ಲಿ ಮಾಜಿ ಮುಖ್ಯಮಂತ್ರಿ ಧರ್ಮ್ ಸಿಂಗ್ ಗೆಲ್ತಾರೆ, ಕೊನೆಯ ತನಕ ಮನೆ ಮಾಡಲ್ಲ ಬೀದರ್ನಲ್ಲಿ. ಮಂಡ್ಯದಲ್ಲಿ ರಮ್ಯಾ ಗೆಲ್ತಾರೆ, ಬಹಳಷ್ಟು ಜನ ಹೇಳಿ ಹೇಳಿ ಮನೆ ಮಾಡಿಸ್ಬೇಕಲ್ಲಿ. ಅದೇ ರೀತಿ ಪ್ರತಾಪ್ಗೂ 10 ಸರಿ ಹೇಳ್ಬಿಟ್ಟು ಮನೆ ಮಾಡಿಸ್ಬೇಕಾ ಮೈಸೂರಲ್ಲಿ? ನೀವು ನೋಡಿ ಒಂದು ಸಂಗತಿನ, ನನಗೆ ಯಾವ ಲೆವೆಲಿಗೆ ಕಾನ್ಫಿಡೆನ್ಸ್ ಇದೆ ಅಂತ ತಿಳ್ಕೊಳ್ಳಿ. ನಾನು ಪತ್ರಿಕೋದ್ಯಮದಿಂದ ನನ್ನ ಮಿಡ್ ಕರಿಯರಲ್ಲಿದ್ದೀನಿ. ನಾನು ಅದನ್ನು ಅಷ್ಟೂ ಕೂಡ ಪಣಕ್ಕೆ ಹಾಕಿ ನಾನು ಮೈಸೂರಿಗೆ ಹೋದೆ. ಮೈಸೂರಿಗೆ ಹೋಗಬೇಕಾದ್ರೆ ಯೋಚನೆ ಮಾಡಿ, ಎಲ್ಲರೂ ಹೆದರೋಗಿದ್ದಂಥ ಜಾಗ, ಮುಖ್ಯಮಂತ್ರಿ ನೋಡಿರೋ ನಡುಗ್ತಾ ಇದ್ದಂಥ ಜಾಗ, ವಿಶ್ವನಾಥ್ ಅವ್ರನ್ನ ಬಿಡಿ, ವಿಶ್ವನಾಥ್ ಅವರು ನಿಮಿತ್ತ ಮಾತ್ರ ಇದ್ದರು. ಅಲ್ಲಿಗೆ ಸಿದ್ದರಾಮಯ್ಯನವ್ರ ಬಗ್ಗೆ ಎಲ್ಲರಿಗೂ ಹೆದರಿಕೆ ಇತ್ತು. ಇಂಥ ಜಾಗಕ್ಕೆ ನಾನು ಕಂಟೆಸ್ಟ್ ಮಾಡೋಕ್ಕೆ ಹೋಗೋ ಮೊದಲು ಬೆಂಗಳೂರು ಮನೇನ ಖಾಲಿ ಮಾಡಿಕೊಂಡು ನಾನು ಮೈಸೂರಿಗೆ ಹೋಗಿ ತಳವರಿದೆ. ಅಂದರೆ ಶಿಫ್ಟ್ ಮಾಡಿದ್ರಿ? ನಾನು ನಾಮಿನೇಷನ್ ಫೈಲ್ ಮಾಡೋದಕ್ಕಿಂತ ಮೊದಲೇ ಶಿಫ್ಟ್ ಮಾಡಿದ್ದೀನಿ ನಾನು. ಪ್ರತಾಪ್ ಸಿಂಹ ಭಾಳ ಅದ್ಭುತವಾಗಿ ಮಾತಾಡ್ತಾರೆ, ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾರೆ ನೋಡಬೇಕು ಅಂತ ಮೈಸೂರಿನ ಜನ ಕಾಯ್ತಾ ಇದ್ದಾರೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ನಾನು ಅಂದರೆ, ನೋಡಿ, ಇನ್ನೂ ಸದಾನಂದ ಗೌಡರು ರೈಲ್ವೆ ಮಂತ್ರಿನೇ ಆಗಿಲ್ಲ, ಪ್ರತಾಪ್ ಸಿಂಹ ರೈಲ್ ಬಿಡಕ್ಕೆ ಶುರು ಮಾಡಿದ್ರು ಅಂತ ನಾವು ಕೊಡಗಿಗೆ ರೈಲ್ ತರ್ತೀನಿ ಅನ್ನುವಂಥ ಮಾತನಾಡ್ತಾರೆ. ಯಾಕೆ ನೀವು ನನ್ನನ್ನು ರೈಲ್ ಬಿಡ್ತಾನೆ ಅಂತ ಅಂದ್ಕೊಳ್ತೀರಿ? 5 ವರ್ಷ ಇನ್ನೂ ಟೈಮ್ ಇದೆ ನನಗೆ. ನಾನು ತರಲಿಲ್ಲ ಅಂದರೆ ನೆಕ್ಸ್ಟ್ ಎಲೆಕ್ಷನ್ ನಾನು ಕಂಟೆಸ್ಟೇ ಮಾಡಲ್ಲ. ಪ್ರತಾಪ್ ಒಂದು ವೇದಿಕೆನಲ್ಲಿ ಹೇಳ್ತಾ ಇದ್ದೀರಿ ನೀವು, ಬಹಳಷ್ಟು ಕೋಟಿಗಟ್ಟಲೆ ಜನ ನೋಡ್ತಾ ಇದ್ದಾರೆ. ಖಂಡಿತ ಜನ ನೋಡಿ. ಅಲ್ಲ, ನೀವು ಯಾವುದೋ ಜೋಶಲ್ಲಿ ದಯವಿಟ್ಟು ಯಾವುದೇ ಡೈಲಾಗ್ ಹೊಡಿಬಾರ್ದು ನೀವು ಅಂತ ಹೇಳಿ ಅಂತ ಅಲ್ಲ. ನೀವು ಹೇಳಿದ್ರಲ್ಲ, ನೀವೇ ನನಗೊಂದು ಹೇಳಿದ್ರಿ ರೈಲ್ ಬಿಡ್ತಾ ಇದ್ದೀನಿ ಅಂತ ಹೇಳಿ.
ನನ್ನನ್ನು ಪರೀಕ್ಷೆನೇ ಮಾಡ್ದಲೆ ನೀವು ರೈಲ್ ಬಿಡ್ತಾ ಇದ್ದೇನೆ ಅಂತ ಹೆಂಗೆ ಹೇಳಿದ್ರಿ? ನೋಡಿ ಅಂತ ತಿಳ್ಕೊಳ್ಳಿ, ಮನುಷ್ಯನಿಗೆ ಒಂದು ಇಚ್ಛಾಶಕ್ತಿ ಇತ್ತು ಅಂತ ತಿಳ್ಕೊಳ್ಳಿ, ಖಂಡಿತ ಮಾಡಿ ತೋರ್ಸಕ್ಕಾಗುತ್ತೆ. ಸೊ ನಾನು ಈಗಾಗಲೇ ನನಗೆ ಕೆಲವು ಸೂಚನೆಗಳು ಬಂದಾಗ ನಾನು ಹೇಳಿದೆ 5 ವರ್ಷ ನಾನು ಕ್ಷೇತ್ರಕ್ಕೆ ಅಷ್ಟೇ ಕೆಲಸ ಮಾಡೋದು, ನನಗೆ ಯಾವ ಆಕಾಂಕ್ಷೆಗೂ ಇಲ್ಲ. ಮೈಸೂರಿನ ಜನ ನನಗೆ ಸಂಸದನ ಮಾಡಿದ್ದಾರೆ, ಅದಕ್ಕೆ ನಾ ಬದ್ದನ. ಅವರು ನನಗೆ 5 ವರ್ಷ ನಾನು ಸಿಂಗಲ್ ಮೈಂಡೆಡ್ ಆಗಿ ಅವ್ರ ಸೇವೆನ ಅಷ್ಟೇ ನಾನು ಮಾಡೋದು, ಅವರ ಕಷ್ಟಗಳಿಗೆ ಸ್ಪಂದಿಸ್ತೀನಿ ಅಂತ. ಅಲ್ಲ, ಈಗ ರೈಲಿಗೆ ವಿಷಯಕ್ಕೆ ರೈಲಿಗೆ ಬರ್ತೀನಿ, ರೈಲಿಗೆ ಬರ್ತೀನಿ ಅಂತುಗಳೇ. ರೈಲ್ ಎಲ್ಲಿಂದ ಎಲ್ಲಿಗೆ ಆಗಬೇಕು? ಬೆಂಗಳೂರಿಂದ ಮೈಸೂರಿಗೆ ಆಗಿದೆ, ಕುಶಾಲ್ ಆಗಿಲ್ಲ, ಇನ್ನು ಜೋಡಿ ಹಳಿ ಹಾಕೋ ಕೆಲಸ ಇನ್ನೂ ಮುಗ್ದಿಲ್ಲ, ನಡೀತಾ ಇದೆ, ಇನ್ನೂ ಬಾಕಿ ಇದೆ. ಅದು ಪ್ರಾರಂಭ ಆಗಿದ್ದು NDA ಸರ್ಕಾರದಲ್ಲಿ. ಇವತ್ತರೆಗೂ ಕೂಡ ಅಪ್ರೂವಲ್ 10 ವರ್ಷ ಆದ ನಂತರ ಕೂಡ ಕೇಂದ್ರದ 10 ವರ್ಷದಿಂದ ಅನ್ಇಂಟರಪ್ಟೆಡ್ ಆಗಿ ಕಾಂಗ್ರೆಸ್ ರೂಲ್ ಮಾಡಿದ್ರು ಕೂಡ ಒಂದು 130-140 ಕಿಲೋಮೀಟರ್ ಹಳಿ ಹಾಕಕ್ಕಾಗಿಲ್ಲ. ನಾನು ಅದನ್ನ ಪೂರ್ಣಗೊಳಿಸ್ತೀನಿ. ಹಿಂಗೆ ಎಲ್ಲಿಂದ ಎಲ್ಲಿಗೆ? ಬೆಂಗಳೂರಿಂದ ಮೈಸೂರಿಗೆ ಆಗ್ಬೇಕು. ಅದು ಬೈ ಡಿಫಾಲ್ಟ್ ಆಗುತ್ತೆ ಅಂತ ಅನ್ಕೊಳ್ಬೇಡಿ. ಇದಾಗದಾಗಿದ್ರೆ 10 ವರ್ಷ ಆಗ್ತಿರ್ಲಿಲ್ವಾ? ಅದನ್ನ ಕಂಪ್ಲೀಟ್ ಆಗಿ ಕೊಡಗಿಗೆ ಆಗ್ಬೇಕು, ಇದು ಕುಶಾಲನಗರದವರೆಗೂ ಆಗ್ಬೇಕು. ಅಲ್ಲಿನ ಜನರ ಬೇಡಿಕೆ ಆಗಿದೆ. ನಾನು ಕೂಡ ನೆನ್ನೆ ಟ್ವೀಟ್ ಮಾಡಿದೆ, ಒಂದು ಸದಾನಂದ ಗೌಡರು ರೈಲ್ವೆ ಖಾತೆ ಮಂತ್ರಿ ಆಗ್ತಾರೆ ಅಂತ ಹೇಳ್ಬಿಟ್ಟು ನನಗೆ ಅದು ಸೂಚನೆ ಸಿಕ್ಕಿತ್ತು. ಆಗ ಹೇಳಿದ್ರೆ ಐ ವಿಲ್ ಬಿ ದ ಹ್ಯಾಪಿಯೆಸ್ಟ್ ಪರ್ಸನ್ ಅಂತ ಹೇಳಿದೆ. ಯಾಕಂದ್ರೆ ಸದಾನಂದ ಗೌಡರು ಹೆಂಡತಿ ಊರು ಕೂಡ ಮಡಿಕೇರಿ. ನಾನೊಂದು ರೈಲು ನಮಗೊಂದು ಹಾಕೊಡಿ ಅಂತ ಹೇಳಿದೆ. 5 ವರ್ಷದಲ್ಲಿ ನೀವು ಹಳಿ ತಂದು ಹಾಕಿಬಿಟ್ಟು ರೈಲ್ ಬಿಡಕ್ಕಾಗಲ್ಲ. ಒಂದು ಒಳ್ಳೆ ಕೆಲಸನ ಪ್ರಾರಂಭ ಆಗುತ್ತೆ. ಒಂದು ಪ್ರತಾಪ್ ಮತ್ತೆ ನಾನು ಹೇಳ್ತಾ ಇದ್ದೀನಿ, ನೀವು ಸಮಯ ನ್ಯೂಸ್ನ ವೇದಿಕೆನಲ್ಲಿ ಹೇಳ್ತಾ ಇದ್ದೀರಿ, ನಾನು 5 ವರ್ಷದ ಅವಧಿ ಒಳಗಡೆಗೆ ಇದನ್ನ ಆರಂಭ ಮಾಡ್ತೀನಿ ಅಂತ. ಕೆಲಸ ಕಾರ್ಯಗಳನ್ನ ರೈಲ್ ಬಿಡಿ ಅಂತ ಹೇಳ್ತಿಲ್ಲ, ಕೆಲಸ ಕಾರ್ಯಗಳನ್ನ ಒಂದು ತಿಳ್ಕೊಳ್ಳಿ. ಒಂದು ಪಕ್ಷ ನೀವು ಈ ಮಾತನ್ನು ಉಳಿಸ್ಕೊಳ್ಳಿಲ್ಲ ಅಂದ್ರೆ, ಪ್ರತಾಪ್ ಈ ಮಾತನ್ನ ಉಳಿಸ್ಕೊಳ್ಳಿಲ್ಲ ಅಂತಂದ್ರೆ, ನಾಳೆ ಜನ ನಿಮಗೆ ಕುಶಾಲ ತೋಪುಗಳನ್ನ ಹಾರಿಸಿ ನೀವು ಸ್ವಾಗತ ಮಾಡಲ್ಲ. ಜನರ ಮಾತುಗಳನ್ನು ಕೇಳಕ್ಕೆ ಸಿದ್ಧವಾಗಿರಬೇಕು ಪ್ರತಾಪ್ ಅಂತ. ನೋಡಿ, ಒಂದು ತಿಳ್ಕೊಳ್ಳಿ, ನಂದು ಒಂದು ಕಲ್ಪನೆಯ ಒಂದು ಮೈಸೂರು ಕೊಡಗು ಅಂತ ಇದೆ. ಅದನ್ನು ನನ್ನ ಕೈಲಿ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ವ್ಯವಸ್ಥೆ ನನ್ನನ್ನು ಬಿಡ್ತಾ ಇಲ್ಲ ಅಂತ ನನಗೆ ಅನಿಸಿದ್ದಿನ ನೆಕ್ಸ್ಟ್ ಎಲೆಕ್ಷನ್ ಕಂಟೆಸ್ಟೇ ಮಾಡಲ್ಲ. ಇದೇ ಮಾತು ಖಂಡಿತ ನಾನು ಹೇಳ್ತೇನೆ ಪಬ್ಲಿಕ್ ಆಗಿ. ಇಲ್ಲಾಂದ್ರೆ ಸಂಸದ ಅಂತ ಕಿರೀಟ ಇಟ್ಕೊಂಡು ನಾ ಏನು ಮಾಡಲಿ? ಈಗ ನನಗೊಂದು ಹುದ್ದೆನ ಅಥವಾ ಒಂದು ಸ್ಥಾನನ ಕೊಟ್ಟು ಆ ಸ್ಥಾನ ಬಲದಿಂದ ನಾನು 4 ಜನಕ್ಕೆ ಹೆಲ್ಪ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಆ ಸ್ಥಾನದಿಂದ ನಾನು ಕಿರೀಟ ಇಟ್ಕೊಂಡು ನಾ ಏನು ಮಾಡಲಿ? ನಾನೊಬ್ಬ ಬಡ ರೈತನ ಮಗ. ನಮ್ಮ ಮನೆಯಲ್ಲಿ ಹಾಲು ಕರೆದಿದ್ದು, ನಮ್ಮ ಅಮ್ಮ ಹಾಲು ಕರ್ಕೊಟ್ಟಿದ್ದನ್ನ ತಗೊಂಡೋಗಿ ನಾನು ಹೋಟೆಲ್ಗಳಿಗೆ ಹಾಕಿ ಅದರಲ್ಲಿ ಬಂದಂಥ ಕಮಾಯಿನಲ್ಲಿ ನಾನು ಓದ್ದವನು. ನಮ್ಮ ಮನೆಯ ಸಂಸಾರ ನಡೆದಿದೆ. ನಾನು ನಾಟಿ ಮಾಡೋಕ್ಕೂ ಬರುತ್ತೆ, ಊತ್ತು ಬಿತ್ತಕ್ಕೂ ಬರುತ್ತೆ. ನಾ ಆ ಹಿನ್ನೆಲೆಯಿಂದ ಇಲ್ಲಿವರೆಗೂ ಬಂದಿದ್ದೀನಿ. ರಾಜಕೀಯ ಇನ್ನು ನಮ್ಮ ಜನಕ್ಕೆ ನಾನು ಹೆಲ್ಪ್ ಮಾಡೋಕ್ಕೆ ಯಾಕೆ ಹಂಗೆ ಅಂತ ಅಂದ್ಕೊಳ್ತೀರಿ? ನರೇಂದ್ರ ಮೋದಿ ಅವರು 12 ವರ್ಷದಲ್ಲಿ ಗುಜರಾತ್ನಲ್ಲಿ ಮಾಡಿದಂಥ ಬದಲಾವಣೆಯಿಂದ ಇವತ್ತು ದೇಶದ ಪ್ರಧಾನಿ ಆಗ್ಬೋದಾದರೆ 5 ವರ್ಷಗಳಲ್ಲಿ ನಾನು ಕೊಡಗು ಮೈಸೂರು ಜಿಲ್ಲೆಯಲ್ಲಿ ಒಂದು ಮೂಲಭೂತ ಸೌಕರ್ಯನ ಕಲ್ಪಿಸ್ಕೊಡ್ಲಿಕ್ಕೆ ನನ್ನ ಕೈಲಿ ಆಗಲ್ವಾ? ಆಗಲ್ಲ ಅಂತಂದರೆ ನಾ ಯಾಕೆ ರಾಜಕಾರಣದಲ್ಲಿ ಇರಬೇಕು? ಕನಿಷ್ಠ ಪಕ್ಷ ನಾನು ಹೇಳಿದ್ನಲ್ಲ, ನಾನು ಹಿಂದಿನ ಒಂದು ಇಂಟರ್ವ್ಯೂನಲ್ಲೂ ಕೂಡ ಹೇಳಿದ್ದೀನಿ, ಒಂದು ಸಾರಿ ರೈಲು ಹಳಿ ಹಾಕ್ತೀವಿ ಅಂತಂದರೆ ಒಂದೇ ಸಾರಿ ತಗೊಂಬಂದು ಮ್ಯಾಜಿಕಲ್ಲಿ ಮಾಡೋಕ್ಕಾಗಲ್ಲ. ಸರ್ವೇಯಿಂಗ್ ಅಂತ ಆಗಬೇಕಿದೆ, ಕ್ಲಿಯರೆನ್ಸ್ ಅಂತ ಆಗಬೇಕಾಗ್ತದೆ, ದುಡ್ಡು ಸ್ಯಾಂಕ್ಷನ್ ಆಗಬೇಕು, ಎಲ್ಲದೂ ಪ್ರೋಸೆಸ್ ಇರುತ್ತೆ. ನಾನು ಅವ್ರಿಗೆ ಹೇಳಿದ್ದೀನಿ, ಅದು 5 ವರ್ಷಗಳೆಲ್ಲ 10 ವರ್ಷದವರೆಗೂ ಆಗ್ಬೋದು. ಬಟ್ ಒಳ್ಳೆ ಕಾರ್ಯ ಅನ್ನೋದು 5 ವರ್ಷಗಳಲ್ಲಿ ಆರಂಭ ಆಗಬೇಕು. ಆಗುತ್ತೆ, ಹಾಗೆ ಆಗುತ್ತೆ. ಯಾಕೆ? ಖಂಡಿತ ಅದೊಂದೇ ವಿಚಾರ ಅಲ್ಲ. ಹುಣಸೂರು ಪಿರಿಯಾಪಟ್ಟಣಕ್ಕೆ 2 ಸ್ಕೂಲ್ ಬೇಕು, ಒಳ್ಳೆ ಸ್ಕೂಲ್ಗಳಿಲ್ಲ. ಒಂದು 5,000 ಮಕ್ಕಳು ಇರೋಂಥ ಸ್ಕೂಲ್ ಬೇಕು. ಅದನ್ನು ಕೂಡ ನಾನು ಮಾಡೇ ಮಾಡ್ತೀನಿ. ಆ ಸ್ಕೂಲ್ನಂತೂ ನೀವು 100% ಕಮಿಟ್ಮೆಂಟ್ ಹುಣಸೂರು ಪಿರಿಯಾಪಟ್ಟಣ ನಾನು ಸ್ಕೂಲ್ ಮಾಡೇ ಮಾಡ್ತೀನಿ. ಓಕೆ, ಮತ್ತೇನಿದೆ ಯೋಜನೆಗಳು ಹಾಗಾದ್ರೆ ಪ್ರತಾಪ್ದು? ಮೈಸೂರಿಗೆ ಟೂರಿಸಂ ಮೋದಿಯವರೇ ಬಂದಿದ್ದಾರೆ. ಮೋದಿಯವರು ಎಲ್ಲ ಕಡೆ ಚುನಾವಣಾ ಭಾಷಣ ಮಾಡಿ ಹೋಗೋದಿಲ್ಲ, ಎಲ್ಲ ರಾಜಕಾರಣಿ ಥರ. ಮತ್ತು ಅಲ್ಲಿ ಭಾಷಣದ ವೇದಿಕೆಯಿಂದ ಇಳಿದ ಕೂಡಲೇ ಮರ್ತೋಗಲ್ಲ, ಅವರಿಗೆಲ್ಲ ನೆನಪಿರುತ್ತೆ. ಮೈಸೂರಿನ ಪ್ಯಾರಿಸ್ ಲೆವೆಲ್ಗೆ ನಾವು ಬೆಳೆಸ್ಬೋದು ಅಂತ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದರೆ, ಅಂದರೆ ಟೂರಿಸಮಿಗೆ ಒತ್ತು ಕೊಡಬೇಕು. ಆ ಟೂರಿಸಮಿಗೆ ಒತ್ತು ಕೊಡೋ ಕೆಲಸ ಆರಂಭ ಆಗಿ ಆಗುತ್ತೆ. ಯಾಕೆಂದರೆ ಮೋದಿಯವರೇ ಕಮಿಟ್ಮೆಂಟ್ ಮಾಡಿದ್ದಾರೆ, ನಾನು ಮಾತ್ರ ಅಲ್ಲ. ಮೋದಿಯವರೇ ಅವ್ರ ಮಾತನ್ನು ಉಳಿಸ್ಕೊಳ್ತಾರೆ. ನಾನು ನೋಡಿ 5 ವರ್ಷಗಳ ಕಾಲ ನಾನು ಜನರಿಗೆ ಹೇಳಿದ್ದೀನಿ, ನಾನು ಮನೆ ಮಗನ ಥರ ಕೆಲಸ ಮಾಡ್ತೀನಿ ಅಂತ. ನಾನು ಡೆಲ್ಲಿಗೆ ಹೋದಾಗಲೂ ಅಷ್ಟೇ, ನಾನು ಸಂಸದನಾಗಿ ಕೆಲಸ ಮಾಡಲ್ಲ. ನಾನೊಬ್ಬ ಅಲ್ಲಿ ಹೋಗಿ ಪ್ಲೀಡ್ ಮಾಡಬೇಕಾದ್ರು, ನನಗೆ ಕೊಡಿ ದಯವಿಟ್ಟು ಅಂತ ಬೇಕಾದರೂ ಪ್ಲೀಡ್ ಮಾಡಿ ಆದರೂ ನಾನು ಪ್ರಾಜೆಕ್ಟ್ಸ್ಗಳನ್ನ ತರ್ತೀನಿ. ನಾನು ಗ್ರೇಟ್. ಪ್ರತಾಪ್ ಒಂದು ಮಾತನ್ನು ಹೇಳಲೇಬೇಕು. ಅತ್ಯಂತ ಚಿಕ್ಕ ವಯಸ್ಸಲ್ಲೇ ಪ್ರತಾಪ್ ಬಹಳ ಜನಪ್ರಿಯತೆಯ ತುಟ್ಟ ತುದಿ ತಲುಪಿಬಿಟ್ರು ಪತ್ರಿಕಾ ರಂಗದಲ್ಲಿ. ಅತ್ಯಂತ ಕಡಿಮೆ ವಯಸ್ಸಿನ ಅಂಕಣಕಾರರಾದ್ರಿ ನೀವು. ಜೊತೆಗೆ ಈ ಸಂಪಾದಕೀಯ ಪುಟಗಳಿರ್ತಾವಲ್ಲ, ಅದನ್ನು ಯಾರಾದರೂ ಮ್ಯಾನೇಜ್ ಮಾಡಬೇಕು ಅಂತಂದರೆ ಅವ್ರಿಗೆ ಒಂದು 50-60 ವರ್ಷ ಆಗಿರಬೇಕು. ಪ್ರತಾಪ್ ಭಾಳ ಚಿಕ್ಕ ವಯಸ್ಸಲ್ಲಿ ಅದನ್ನು ಮ್ಯಾನೇಜ್ ಮಾಡ್ತಾ ಹೋದರು. ಸೊ ಇದೆಲ್ಲದರಲ್ಲೂ ಕೂಡ ಹೆಜ್ಜೆ ನೆಡ್ತಾ ಹೋಗಿರಿ. ರಾಜಕೀಯದಲ್ಲೂ ಕೂಡ
ಅದೇ ನಿಮ್ಮ ಓಟ ಮತ್ತು ನಿಮ್ಮ ಓಘ ಮುಂದುವರಿಯುತ್ತೆ. ಖಂಡಿತ. ಯಾಕೆ ಅಂತಂದರೆ ನೋಡಿ, ನಮ್ಮ ಜನ ಇವತ್ತು ನನ್ನ ಮೇಲೆ ಏನೋ ನಾನು ಸಂಶೋಧನೆ ಮಾಡಿದರೆ ಅಂತಲ್ಲ, ಜನಕ್ಕೆ ದೊಡ್ಡ ಮಟ್ಟದ ನಿರೀಕ್ಷೆ ಇದೆ. ನಾನೇನಾದ್ರೂ ಉಂಟಲ್ಲ ಅವ್ರನ್ನ ಡಿಸಪಾಯಿಂಟ್ ಮಾಡಿಬಿಟ್ಟೆ ಅಂತ ತಿಳ್ಕೊಳ್ಳಿ, ಅವ್ರ ವ್ಯವಸ್ಥೆ ಮೇಲೆ ಸಂಪೂರ್ಣವಾದ ವಿಶ್ವಾಸ ಹೊರಟೋಗ್ಬಿಡುತ್ತೆ. ನಾನು ನಮ್ಮ ಭಾಗದ ಏನು ಮೈಸೂರು ಕೊಡಗಿನ ಜನರನ್ನು ಮುಖ್ಯವಾಗಿ ಇಟ್ಕೊಂಡು ಹೇಳ್ತೀನಿ. ಎಲ್ಲರೂ ಬರ್ತಾರೆ ಪಾಲಿಟಿಷಿಯನ್ ಅಂತ ಹೇಳಿದ್ರೆ, ಯು ಮೆ ನಾಟ್ ಬಿಲೀವ್, ನನಗೆ ಗೆದ್ದ ತಕ್ಷಣ ನನಗೂ ಕೂಡ ಜನ ಬಂದಿದ್ರು. MP ಲ್ಯಾಡ್ ಬರುತ್ತೆ, 5 ಕೋಟಿ ವರ್ಷಕ್ಕೆ ಬರುತ್ತೆ, ಇಂಥವ್ರಿಗೆ ಕಾಂಟ್ರಾಕ್ಟ್ ಕೊಡು, ಸ್ಟ್ರೇಟ್ ಅವೇ 10% ಬರುತ್ತೆ, ಅದನ್ನ ಎಲ್ಲಿ ತಲುಪಿಸ್ಬೇಕು ಹೇಳು ಅಂತಂದ್ರು. ಇಲ್ಲ, ನನ್ನ ಪ್ರಶ್ನೆ ಅದೇ ಆಗಿತ್ತು. ಮುಂದಿನ ಪ್ರಶ್ನೆ ಬಹುಶಃ ಏನು ಅಂದ್ರೆ, ಪ್ರತಾಪ್ ಎಲ್ರಿಗಿಂತ ಭಿನ್ನವಾಗಿ ನಿಲ್ತಾರೋ ಅಥವಾ 10% MP ಆಗ್ತಾರೋ ಅನ್ನುವಂಥದ್ದೇ ನನ್ನ ಪ್ರಶ್ನೆ ಆಗಿತ್ತು ಅಂತ. ಅದನ್ನ ಬಂದು ಕೇಳಿರೋ. ನಾನು ಅದಕ್ಕೆ ಕೇಳಿದೆ, ಈ ಕೆಲಸನ ನಾನು ಮಾಡೋದಾದ್ರೆ ಆ ಕೆಲಸನ ಹಿಂದಿನ ಸಂಸದರುಗಳೇ ನಡೆಸ್ಕೊಂಡು ಹೋಗ್ತಿದ್ರು, ಆ ಕೆಲಸನ ಭಾಳ ಸುಸೂತ್ರವಾಗಿ ಭಾಳ ಚಂದವಾಗಿ ನಡೆಸ್ಕೊಂಡು ಹೋಗ್ತಿದ್ರು, ನಾ ಯಾಕೆ ಬರಬೇಕಿತ್ತು ಆ ಕೆಲಸ ಮಾಡೋದಕ್ಕೆ ಅಂತಂದೆ. ಸಾರಿ ಅಂತಂದು. ಅಲ್ಲ, ಪೊಲಿಟಿಕ್ಸ್ ನಡೆಸಲಿಕ್ಕೆ ಭಾರಿ ಇದು ಖರ್ಚುಗಳು ಅವು ಖರ್ಚೆಲ್ಲ ಇರುತ್ತೆ, ಹೋದ ಕಡೆ ಎಲ್ಲ ಡೊನೇಷನ್ ಕೊಡಬೇಕಾಗುತ್ತೆ. ನಾನು ಎಲೆಕ್ಷನಿಗೆ ನಿಂತಾಗಲೇ ಜನ ನನಗೆ ದುಡ್ಡು ಕೊಟ್ಟಿದ್ದಾರೆ. ಅವರವರೇ ಮೊಬೈಲ್ಗಳಲ್ಲಿ ಕ್ಯಾಂಪೇನ್ ಮಾಡಿ ವಾಲಂಟಿಯರ್ ಆಗಿ ಜನ ಕ್ಯಾಂಪೇನ್ ಮಾಡಿದ್ರಲ್ಲ, ಆ ಕ್ಯಾಂಪೇನ್ ನನಗೆ ಗೆಲ್ಲಿಸಿದೆ. ಇವತ್ತು ಭಾಳ ಸಂಘ ಪರಿವಾರ ಇತ್ತು, ಜನ ಇತ್ತು, ಜನ ಸ್ವಇಚ್ಛೆಯಿಂದ ಇವತ್ತು ಕ್ಯಾಂಪೇನಿಂಗ್ ಹೇಳಿದ್ರು. ಇವತ್ತು ನೀವು ಯಾವುದು ಹೇಳ್ತಿರಲ್ಲ JDS ಅದು ಇದು ಅಂತೇಳಿ ಹೇಳ್ತಿರಲ್ಲ, ಎಲ್ಲರೂ ಕೂಡ ಸ್ವಇಚ್ಛೆಯಿಂದ. ಕಾಂಗ್ರೆಸ್ನಲ್ಲೂ ಕೂಡ ಎಷ್ಟು ಜನ ಓಟ್ ಹಾಕಿದ್ದಾರೆ ಗೊತ್ತಾ? ನಾನು ಇವಾಗ ಒಬ್ಬರನ್ನ ಹೆಸರನ್ನ ಹೇಳಲಿಕ್ಕೆ ಇಷ್ಟಪಡಲ್ಲ, ಪಾಪ ಅವಳ ವಿಶ್ವಾಸದಿಂದ. ಇತ್ತೀಚೆಗೆ ಕಾಂಗ್ರೆಸ್ ನಾಯಕರನ್ನೊಬ್ಬರನ್ನ ಭೇಟಿಯಾಗಿದ್ದೆ ಮೈಸೂರಿನಲ್ಲಿ ಒಂದು ಮದುವೆನಲ್ಲಿ. ನನ್ನ ಹೆಂಡತಿ ಅವ್ರ ಮನೆಗೆ ಹೋಗಿದ್ಲಂತೆ, ದಯವಿಟ್ಟು ಓಟ್ ಹಾಕಿ ಅಂತ. ಅವಳಿಗೆ ಗೊತ್ತಿರಲಿಲ್ಲ ಅವ್ರು ಕಾಂಗ್ರೆಸ್ನವ್ರು ಅಂತ, ಭಾರಿ ದೊಡ್ಡ ನಾಯಕರು ಅವರು. ನಾನು ಕಾಂಗ್ರೆಸ್ನವನಮ್ಮ ಅಂತೇಳಿ ಹೇಳಿದ್ದಾರೆ, ಅದಕ್ಕೆ ನಿಮ್ಮ ಆಶೀರ್ವಾದ ಇರಲಿ ಅಂತೇಳಿ ಹೇಳಿದ್ದಾಳೆ. ಆಮೇಲೆ ಖಂಡಿತ ನನ್ನ ಆಶೀರ್ವಾದ ಇದೆ ಅಂತ ಅವ್ರು ಹೇಳಿದ್ದಾರೆ. ಹಾಗಂತ ಹೇಳಿದೆ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಅವ್ರ ಮಗಳೇನಂತ ಗೊತ್ತಾ, ಬಟ್ ಐ ವೋಟೆಡ್ ಫಾರ್ ಯು ಅಂತಂದ್ಲು. ಬಟ್ ಐ ಡೋಂಟ್ ವಾಂಟ್ ಟು ಟೇಕ್ ಹಿಸ್ ನೇಮ್. ಬಟ್ ಏನು ಅಂತಂದರೆ, ಇವರು ವಿಶ್ವನಾಥ್ ಅವರು ಏನು ಗೊತ್ತಾ, ಅವ್ರ ಮೇಲೆ ಅಗ್ರಿ ಬಿದ್ದು ಬಿಡ್ತಾರೆ. ಅದಕ್ಕೋಸ್ಕರ ನಾನು ಅವ್ರ ಹೆಸರು ಹೇಳಿಕೊಳ್ಳೋದಿಲ್ಲ. ಈ ಥರದ್ದು ಬಹಳಷ್ಟು ಜನರ ಮನೆಯಲ್ಲಾಗಿದೆ. ನೀವು AC ರೂಮಲ್ಲಿ ಕೂತ್ಕೊಂಡು ಅಂಕಣ ಬರೀತಿದ್ದು ಬೇರೆ, ಬಿಸಿಲಲ್ಲಿ ತಿರುಗಿ ಕೆಲಸ ಮಾಡುವಂಥದ್ದು ಬೇರೆ. ಅದು ನನಗೆ ಗೊತ್ತಿದೆ, ಆ ಅಪಾಯದ ಅರಿವು ನನಗಿದೆ. ಪ್ರತಾಪ್, ಈ ಥರ ಹೇಳೋದು ಬಹಳ ಸುಲಭ. ಪೊಲಿಟಿಷಿಯನ್ಸ್ಗಂತೂ ಮಲ್ಟಿಪಲ್ ಫೇಸಸ್ ಇರುತ್ತೆ, ಎಲ್ಲ ರಾವಣ. ನೀವು ಕೂಡ ಪೊಲಿಟಿಷಿಯನ್ನೇ ಪ್ರತಾಪ್. ನಾನು ಪೊಲಿಟಿಷಿಯನ್ ಆಗಿ ಕೆಲಸ ಮಾಡಲ್ಲ ಮುಂದಿನ 5 ವರ್ಷ. ನಾನು ಮನೆ ಮಗನ ಥರ ಕೆಲಸ ಮಾಡ್ತೀನಿ.